ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ಮಾಡಬೇಕು ಅಂತ ವರಿಷ್ಠರೇನು ಸೂಚನೆ ಕೊಟ್ಟರು. ಇವತ್ತು ಅದರಂತೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಆದ್ರೆ ಪ್ರಮುಖ ವಿಚಾರ ಈ ಜಾತಿ ಗಣತಿ ಮರು ಸರ್ವೆ ಯಾಕಾಗಿ ಕೈಗೊಳ್ಳಲಾಗ್ತಾ ಇದೆ, ವರಿಷ್ಠರು ಕೊಟ್ಟಿರುವಂತಹ ಸೂಚನೆ ಏನು, ವರಿಷ್ಠರ ಮೇಲೆ ಒತ್ತಡ ಹಾಕಿದ್ದು ಯಾರು ಅಂದ್ರೆ ಒನ್ಸ್ ಅಗೇನ್ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ನ ಆ ಒಂದೇ ಒಂದು ಮಾತು ಹೈಕಮಾಂಡ್ ಮುಂದೆ ಮತ್ತೆ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಕನಕಪುರ ಬಂಡೆ. ಅಷ್ಟಕ್ಕೂ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಹೇಳಿದ ಆ ಮಾತು ಏನು, ಹೈಕಮಾಂಡ್ ಜೊತೆ ಪ್ರಬಲ ಸಮುದಾಯಗಳ ಮನಸ್ಸು ಗೆದ್ದಿದ್ ಹೇಗೆ, ಡಿಕೆ ಶಿವಕುಮಾರ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಿರುವಂತಹ ಸ್ಫೋಟಕ ಸುದ್ದಿ. ವರಿಷ್ಠರ ಮೇಲೆ ಒತ್ತಡ ಹಾಕಿ ಜಾತಿ ಗಣತಿ ಮರು ಸರ್ವೆಗೆ ಒಪ್ಪಿಸಿದ್ ಹೇಗೆ, ಆ ಮೂಲಕ ತಮ್ಮ ಸಮುದಾಯ ಜೊತೆಗೆ ಲಿಂಗಾಯತ ಸಮುದಾಯದ ವಿಶ್ವಾಸ ಪಡೆದುಕೊಂಡಿದ್ ಹೇಗೆ ಡಿಕೆ ಶಿವಕುಮಾರ್. ಒಂದ್ ಕಡೆ ಸಮುದಾಯಗಳ ನಾಯಕರ ಮನಸ್ಸನ್ನ ಗೆಲ್ಲುವಲ್ಲೂ ಕೂಡ ಯಶಸ್ವಿಯಾದ್ರು, ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ವರಿಷ್ಠರನ್ನ ಗೆಲ್ಲೋದ್ರಲ್ಲೂ ಕೂಡ ಡಿಕೆ ಶಿವಕುಮಾರ್ ಒನ್ಸ್ ಅಗೇನ್ ಯಶಸ್ವಿಯಾಗಿದ್ದಾರೆ. ಹೇಗ್ ಸಾಧ್ಯ ಆಯ್ತು ಅನ್ನೋದು ಬಹುತೇಕರ ಪ್ರಶ್ನೆ. ಸೊ ಒಂದಷ್ಟು ವಿಚಾರಗಳನ್ನ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಿದ್ರಂತೆ. ಆ ವಿಚಾರಗಳು ಏನು ಅನ್ನೋದನ್ನ ಆಮೇಲೆ ಗಮನಿಸೋಣ. ಬಟ್ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಾಗ ಅವರ ಅತಿ ದೊಡ್ಡ ಕನಸಾಗಿದ್ದು ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಿ ಅದನ್ನ ಅನುಷ್ಠಾನಕ್ಕೆ ತರಬೇಕು, ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಅಂಕಿ ಸಂಖ್ಯೆಗಳು ಇದೆ ಅನ್ನೋದನ್ನ ಜನರ ಮುಂದೆ ತೆರೆದಿಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಸಿದ್ದರಾಮಯ್ಯನವರು ಸಿಎಂ ಆದಾಗ ಇದೇ ಹಿಂದುಳಿದ ವರ್ಗಗಳ ಆಯೋಗಕ್ಕೆ 165 ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾರೆ. ವರದಿ ಮಾಡಿ, ಸರ್ವೆ ಮಾಡಿ, ಸಿದ್ಧಪಡಿಸಿ ಅತಿ ಶೀಘ್ರವೇ ವರದಿಯನ್ನ ಅನುಷ್ಠಾನಕ್ಕೆ ತರೋಣ ಅಂತ ಈ ಹಿಂದೆ ಸೂಚನೆ ಕೊಟ್ಟಿದ್ರು. ಯಾವಾಗ 10 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಸಿಎಂ ಆದಂತಹ ಸಂದರ್ಭದಲ್ಲಿ. ಆಗ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಆಯೋಗದ ರಚನೆ ಆಗುತ್ತೆ, ಸರ್ವೆ ಆಗುತ್ತೆ, ವರದಿ ಸಿದ್ಧವಾಗಿತ್ತು. ಇವತ್ತಲ್ಲ ನಾಳೆ ಅದೇ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ ಸಿದ್ದರಾಮಯ್ಯನವರು ಬಹಳ ಕನಸು ಕಂಡಿದ್ರು. ಬಟ್ ಆರಂಭದಿಂದಲೂ ಕೂಡ ಜಯಪ್ರಕಾಶ್ ಹೆಗಡೆ ಅವರಿಂದ ವರದಿ ಸ್ವೀಕಾರದಿಂದ ಹಿಡ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರುವ ಮಟ್ಟಿಗೂ ಕೂಡ ಸಿದ್ದರಾಮಯ್ಯನವರು ಹೆಜ್ಜೆ ಇಟ್ಟಾಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಈಗ ಅದೇ ವರದಿಗೆ ಆರಂಭದಿಂದಲೂ 2 ಸಮುದಾಯದವರು ಯಾವಾಗ ವಿರೋಧ ವ್ಯಕ್ತಪಡಿಸಿದ್ರು, ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದು ವೈಜ್ಞಾನಿಕವಾಗಿಲ್ಲ, ಹಾಗಾಗಿ ಮರು ಸರ್ವೆ ಆಗಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ರು. ವರಿಷ್ಠರ ಮೂಲಕ ಆ ಮರು ಸರ್ವೆಗೆ ಸೂಚನೆಯನ್ನ ಕೂಡ ಕೊಡಿಸ್ಬಿಟ್ಟಿದ್ದಾರೆ. ಇವತ್ತು ಸಂಪುಟ ಸಭೆ ಇದೆ. ಇವತ್ತೇ ಅಧಿಕೃತವಾಗಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವರು ಕೈಗೊಳ್ಳುವ ಸಾಧ್ಯತೆ ಇದೆ ಇವತ್ತಿನ ಸಭೆಯಲ್ಲಿ. ಆದ್ರೆ ಪ್ರಮುಖವಾಗಿ ಒನ್ಸ್ ಅಗೇನ್ ವರಿಷ್ಠರ ಮನಗೆಲ್ಲುವಲ್ಲಿ ತಮ್ಮದೇ ಸಮುದಾಯದ ನಾಯಕರು, ಮತ್ತೊಂದು ಕಡೆ ಲಿಂಗಾಯತ ನಾಯಕರನ್ನ ಅವರ ಮನಸ್ಸನ್ನ ಗೆಲ್ಲುವಲ್ಲೂ ಕೂಡ ಒನ್ಸ್ ಅಗೇನ್ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅಲ್ಲಿಗೆ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರಿಗೆ ವರಿಷ್ಠರ ಮೂಲಕವೇ ಈ ವರದಿ ವೈಜ್ಞಾನಿಕವಾಗಿಲ್ಲ, 10 ವರ್ಷದ ಹಿಂದಿನ ವರದಿ, ಹಾಗಾಗಿ ಮತ್ತೊಮ್ಮೆ ಸರ್ವೆ ಮಾಡಿ, ಮತ್ತೊಮ್ಮೆ ವರದಿಯನ್ನ ಸಿದ್ಧಪಡಿಸಿ ಅಂತ ತಾವೆಲ್ಲ ಬದಲಾಗಿ ಅದರ ವರಿಷ್ಠರ ಮೂಲಕವೇ ಹೇಳಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ವರಿಷ್ಠರನ್ನ ಮರು ಸರ್ವೆ ಕಾರ್ಯಕ್ಕೆ ಒಪ್ಪಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಇಟ್ಟಿರುವಂತಹ ಆ ದಿಟ್ಟ ಹೆಜ್ಜೆ ಏನು, ಯಾವೆಲ್ಲ ಪ್ರಮುಖ ಅಂಶಗಳನ್ನ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಿದ್ರು, ಬಹುತೇಕರಿಗೆ ಈ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರು ಬಹಳ ನೈಜ ಕಾರಣಗಳನ್ನ, ರಾಜ್ಯದಲ್ಲಿ ಈಗಿರುವಂತಹ ಜಾತಿ ಗಣತಿಯ ವರದಿಯನ್ನ ಅನುಷ್ಠಾನಕ್ಕೆ ತರೋದ್ರಿಂದ ಏನೆಲ್ಲ ಡ್ಯಾಮೇಜ್ ಆಗಬಹುದು ಪಕ್ಷಕ್ಕೆ, ಯಾವೆಲ್ಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸಬಹುದು, ಸೊ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕಾಗುವಂತಹ ಹಿನ್ನಡೆ ಹೇಗಿರುತ್ತೆ, ಇದೆಲ್ಲವನ್ನ ಕೂಡ ವರಿಷ್ಠರಿಗೆ ಮನವರಿಕೆ ಮಾಡುವಲ್ಲಿ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಆ ಪ್ರಮುಖ ಅಂಶಗಳಿಗೆ ವರಿಷ್ಠರು
ಕನ್ವಿನ್ಸ್ ಆದ್ರ ಆ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ದಿಢೀರಂತ ದೆಹಲಿಗೆ ಕರೆಸ್ಕೊಂಡು ಮರು ಸರ್ವೆ ಮಾಡಿ ಅಂತ ತಾಕೀತು ಮಾಡಿದ್ರ? ಇದೆಲ್ಲವೂ ಕೂಡ ಕುತೂಹಲ. ಬಟ್ ಎಸ್ ಅಂತ ಇದೆ. ದೆಹಲಿಯಿಂದ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖ ಅಂಶಗಳನ್ನ ಮುಂದಿಡೋ ಮೂಲಕ, ವರಿಷ್ಠರನ್ನ ಕನ್ವಿನ್ಸ್ ಮಾಡೋ ಮೂಲಕ ಒನ್ಸ್ ಅಗೇನ್ ಇದೇ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಿದೆ. ವರಿಷ್ಠರ ಮನಸ್ಸು ಸೆಳೆಯುವಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕು. ಹಾಗಾಗಿ ಯಾವಾಗ್ಲೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರೀತಾರೆ, ಕನಕಪುರ ಬಂಡಿ ಅಂತ ಕರೀತಾರೆ. ಯಾವುದೇ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲೇ ಅದನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ, ಪಕ್ಷದ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುನ್ನಡೆಯಲ್ಲಿ ಇರ್ತಾರೆ ಅನ್ನುವಂತಹ ವಿಚಾರ ಒನ್ಸ್ ಅಗೇನ್ ಈ ಜಾತಿ ಗಣತಿಯ ವರದಿಗೆ ಸಂಬಂಧಪಟ್ಟಂತೆಯೂ ಕೂಡ ಅದು ಸಾಬೀತಾಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಸಿಎಂಗೂ ಮೊದಲು ಡಿಸಿಎಂ ಅವರು ದೆಹಲಿ ಪ್ರಯಾಣ ಮಾಡಿದ್ರು, ವರಿಷ್ಠರನ್ನ ಭೇಟಿ ಆದ್ರು. ಬಟ್ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಈಗ ಹಳೆ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡಿದ್ರೆ ರಾಜ್ಯದಲ್ಲಿ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಈ ವರದಿಯನ್ನ ಅನುಷ್ಠಾನಕ್ಕೆ ತರುವುದು ಬೇಡ ಅನ್ನುವಂತಹ ವಿಚಾರವನ್ನ ವರಿಷ್ಠರ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು ಅಂತ ಪ್ರಬಲ ಸಮುದಾಯಗಳು ವಿರೋಧ ಕಟ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಒಂದ್ ಕಡೆ ಒಕ್ಕಲಿಗ, ಲಿಂಗಾಯತ ಸಮುದಾಯಗಳ ವಿರೋಧವನ್ನ ನಾವು ಕಟ್ಕೊಳ್ಬೇಕಾಗತ್ತೆ. ನಿಮ್ಗೆ ನೆನಪಿರಬಹುದು, ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಸ್ಥಾನ ತಂದುಕೊಡುವಲ್ಲಿ ಲಿಂಗಾಯತರ ಪಾತ್ರ ಬಹುದೊಡ್ಡದಿದೆ. ಅಂತ ಸಮುದಾಯವನ್ನ ವಿರೋಧ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ವರದಿ ಅನುಷ್ಠಾನಕ್ಕೆ ಬೇಡ ಅಂತ. ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಇದರ ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಇಟ್ಟಿದ್ದಾರೆ. ಮುಂಬರುವ ಚುನಾವಣೆ ಅಂದ್ರೆ ಯಾವುದು? ಈಗ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ಗೆಲ್ಲ ತಾಲೂಕು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಅಲ್ಲೂ ಕೂಡ ಹಿನ್ನಡೆ ಆಗ್ಬಿಡುತ್ತೆ ಪಕ್ಷಕ್ಕೆ ಈ ವರದಿ ಅನುಷ್ಠಾನಕ್ಕೆ ಬಂದಿದ್ದೇ ಆದಲ್ಲಿ. ಹಾಗಾಗಿ ಮರು ಸರ್ವೆ ಮಾಡಿಸೋದೇ ಉತ್ತಮ ಅನ್ನುವಂತಹ ಅಭಿಪ್ರಾಯವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಅಂದ್ರೆ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಬೇಕಿದ್ರೆ ಸಮುದಾಯವಾರು ಕೂಡ ಅಭಿಪ್ರಾಯವನ್ನ ಸಂಗ್ರಹಿಸಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮರು ಸರ್ವೆ ಕಾರ್ಯಕ್ಕೆ ವರಿಷ್ಠರು ಒಪ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಅದು ನಮಗೆ ರಾಜಕೀಯವಾಗೂ ಕೂಡ ಅತಿ ದೊಡ್ಡ ಅನುಕೂಲ ಆಗುತ್ತೆ. ಸಮುದಾಯಗಳು ನಮ್ಮ ಜೊತೆಗೆ ಇರ್ತಾರೆ, ನಾಯಕರು ನಮ್ಮ ಜೊತೆಗೆ ಇರ್ತಾರೆ, ತಳಮಟ್ಟದಿಂದಲೂ ಕೂಡ ಪಕ್ಷ ಸಂಘಟನೆ ಜೊತೆಗೆ ಕಾರ್ಯಕರ್ತರ ದೃಷ್ಟಿಯಿಂದಲೂ ಕೂಡ ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಇಡೋ ಮೂಲಕ ಈ ಪ್ರಮುಖ ಕಾರಣಗಳಿಂದಲೇ ವರಿಷ್ಠರು ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಈಗಾಗಲೇ ಸಂಪುಟದ ಕೆಲ ಸದಸ್ಯರು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಇನ್ನೊಂದ್ಸಾರಿ ಸರ್ವೆ ಮಾಡೋದೇ ಉತ್ತಮ ಅಂತ. ರಾಜ್ಯದಲ್ಲೂ ಕೆಲ ಜನ ವೈಜ್ಞಾನಿಕವಾಗಿ ಆಗಿಲ್ಲ ಈ ಬಾರಿಯ ಈ ಜಾತಿ ಗಣತಿಯ ಸರ್ವೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಎಲ್ಲಾ ಪ್ರಮುಖ ಅಂಶಗಳಿಂದಲೂ ಕೂಡ ವರಿಷ್ಠರು ಕನ್ವಿನ್ಸ್ ಆಗಿದ್ದಾರೆ. ಮರು ಜಾತಿ ಗಣತಿ ಸರ್ವೆ ಮಾಡೋದಕ್ಕೆ ಅಸ್ತು ಅಂದ್ರು ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಇಷ್ಟು ವಿಚಾರಗಳು ಇದಿಷ್ಟೇ. ಪ್ರಬಲ ಸಮುದಾಯದವರ ವಿರೋಧ, ಮುಂದಿನ ಚುನಾವಣೆಯಲ್ಲೂ ಕೂಡ ಇದರ ಬಗ್ಗೆ ಪರಿಣಾಮ ಬೀರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಬರುತ್ತೆ, ಅಲ್ಲೂ ಕೂಡ ನಮಗೆ ಸಮಸ್ಯೆಗಳಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಈಗಿರುವಂತಹ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕಿಂತ ಮತ್ತೊಂದು ಸಾರಿ ಸರ್ವೆ ಮಾಡೋದೇ ಉತ್ತಮ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದ್ದಂತೆ ಇದೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು, ಎಐಸಿಸಿ ಅಧ್ಯಕ್ಷರಾದಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಕನ್ವಿನ್ಸ್ ಆಗಿದ್ದಾರೆ. ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಕನ್ವಿನ್ಸ್ ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಎನ್ನುವಂತ ಪ್ರಮುಖ ಅಂಶಗಳು ಹೀಗಿದೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡೇ ದಿಢೀರಂತ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾ ಹೋಗುತ್ತೆ. ದೆಹಲಿಗೆ ಬರಬೇಕು ಅಂತ ವರಿಷ್ಠರು ಭೇಟಿ ಆಗ್ತಾರೆ. ಇದ್ದಕ್ಕಿದ್ದಂತೆ ಜಾತಿ ಗಣತಿ ವರದಿ 10 ವರ್ಷ ಹಳೆಯದಾಯ್ತು, ಇದನ್ನ ಇಂಪ್ಲಿಮೆಂಟ್ ಮಾಡೋದು ಬೇಡ, ಬದಲಾಗಿ ಮರು ಸರ್ವೆ ಮಾಡಿ ಅಂತ ವರಿಷ್ಠರು ತಾಕೀತು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಈಗ ನಮಗೆ ಗೊತ್ತಾಗ್ತಾ ಇರೋದು. ಸೊ ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷ ಸಂಪುಟ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಮರು ಸರ್ವೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸೂಚನೆಯನ್ನ ಈ ಸಭೆಯಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಬಟ್ ದೊಡ್ಡ ಮಟ್ಟದ ಕುತೂಹಲ ಇರೋದು 11 ಗಂಟೆಗೆ ನಡೆಯುವಂತಹ ಈ ಸಚಿವ ಸಂಪುಟ ಸಭೆ. ಕಾರಣ 60 ದಿನಗಳ ಡೆಡ್ಲೈನ್ ಇದೆ. 60 ದಿನಗಳಲ್ಲೇ ಈ ಮರು ಸರ್ವೆ ಕಾರ್ಯ ಮುಕ್ತಾಯ ಆಗ್ಬಿಡಬೇಕು. ಸೊ ಹೆಂಗ ಸರ್ವೆ ಮಾಡಿಸ್ತಾರೆ, ಯಾವ ರೀತಿ ನಡೆಯುತ್ತೆ ಈ ಪ್ರಕ್ರಿಯೆ ಅನ್ನೋದು ಕೂಡ ಕುತೂಹಲ ಇದೆ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ರೀ ಸರ್ವೆಗೆ ಪರ್ಮಿಷನ್ ಕೊಡಿಸಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಪ್ರಬಲ ಸಮುದಾಯಗಳ ನಾಯಕನಾಗ್ಬಿಟ್ಟಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಮಾತ್ರ ಅಲ್ಲ, ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ತಮ್ಮದೇ ಸಮುದಾಯದ ನಾಯಕ ಮಾತ್ರ ಅಲ್ಲ, ಬದಲಾಗಿ ಲಿಂಗಾಯತ ಸಮುದಾಯಗಳ ಮನಸ್ಸನ್ನ ಕೂಡ ಗೆಲ್ಲುವಲ್ಲಿ ಯಶಸ್ವಿ ಆಗಿದ್ದಾರೆ. ಅಲ್ಲಿಗೆ ಇಡೀ ರಾಜ್ಯದ ಲಿಂಗಾಯತ ಸಮುದಾಯದ ಸಪೋರ್ಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇದರಿಂದ 2 ಪ್ರಬಲ ಸಮುದಾಯದವರು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಇದರಿಂದ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಂದೆ ಉನ್ನತ ಸ್ಥಾನಮಾನ ಸಿಗುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಿಎಂ ಆಗಬೇಕು ಅಂತ ಅವರು ಕನಸು ಕಂಡಿದ್ದಾರಲ್ಲ,
ಆ ಕನಸು ನನಸಾಗುವಲ್ಲೂ ಕೂಡ ಇದು ಸಹಕಾರಿ ಆಗಬಹುದು ಅನ್ನುವಂತಹ ವಿಚಾರ. ಸೊ ಈಗಿನಿಂದಲೇ ಸಿಎಂ ಪಟ್ಟಕ್ಕೆ ಇರುವಂತಹ ಆಸೆ ಜೊತೆಗೆ ಅದಕ್ಕೆ ಪ್ರಿಪರೇಷನ್ಗಳು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಿದ್ದಾರೆ ಹೈಕಮಾಂಡ್ ಮಟ್ಟದಿಂದಲೇ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು. ಒಕ್ಕಲಿಗ ಲಿಂಗಾಯತ ಎರಡೂ ಸಮುದಾಯಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ವರದಿ ಅನುಷ್ಠಾನಕ್ಕೆ ತರೋದಕ್ಕೆ ಸಿದ್ದರಾಮಯ್ಯನವರು ಪಟ್ಟು ಹಿಡ್ಕೊಂಡಿದ್ರು. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ ಅಂತ ಗೊತ್ತಿದ್ದೆ ಅವರು ವರಿಷ್ಠರ ಮೂಲಕ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಪ್ರಮುಖವಾಗಿ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಎರಡು ಪ್ರಬಲ ಸಮುದಾಯದವರು ಈಗ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ. ಸೊ ಈಗ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದಾರಲ್ಲ, ಆ ಕನಸಿಗೆ ಮೋಸ್ಟ್ಲಿ ಈ ಎಲ್ಲಾ ಬೆಳವಣಿಗೆಗೂ ಕೂಡ ಸಹಕಾರಿ ಆಗಬಹುದು. ಅತಿ ಶೀಘ್ರದಲ್ಲೇ ಸಿಎಂ ಆಗೋದಕ್ಕೂ ಕೂಡ ಈ ಬೆಳವಣಿಗೆ ಸಾಕ್ಷಿ ಆಗಬಹುದು ಅಂತ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಿಂದ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ತಳಮಟ್ಟದಿಂದಲೂ ಆಯಿತು, ಮತ್ತೊಂದು ಕಡೆ ವರಿಷ್ಠರ ಮಟ್ಟದಿಂದಲೂ ಕೂಡ ಅಂದ್ರೆ ಹೈಕಮಾಂಡ್ ಮಟ್ಟದಿಂದಲೂ ಕೂಡ ಸಿದ್ಧತೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಸಹಕಾರಿಯಾಗಬಹುದು, ಯಾವ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ದಾರೆ, ವರದಿಯನ್ನ ಅನುಷ್ಠಾನಕ್ಕೆ ತಂದ್ರೆ ಯಾವ ರೀತಿಯ ನಷ್ಟ ಪಕ್ಷಕ್ಕೆ, ಈಗ ಮರು ಸರ್ವೆ ಮಾಡೋದ್ರಿಂದ ಪಕ್ಷಕ್ಕೆ ಆಗುವಂತಹ ಲಾಭಗಳೇನು, ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರಿಷ್ಠರನ್ನ ಭೇಟಿಯಾದಾಗ ಚರ್ಚೆ ಆದಂತ ಹೊತ್ತಲ್ಲೇ ವರಿಷ್ಠರು ಇದೆಲ್ಲದೂ ಕೂಡ ಒಪ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಅಷ್ಟು ಅಂಶಗಳು ಕೂಡ ಕರೆಕ್ಟ್ ಆಗಿದೆ. ಪಕ್ಷ ಸಂಘಟನೆಯಿಂದ ಇಟ್ಕೊಂಡು ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಎಲ್ಲಾ ಸಮುದಾಯದವರನ್ನ ಒಟ್ಟುಗೂಡಿಸಿ ಕರ್ಕೊಂಡು ಹೋಗೋದ್ರಿಂದಲೂ ಕೂಡ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮರು ಸರ್ವೇನೇ ಉತ್ತಮ ಅನ್ನೋದನ್ನ ವರಿಷ್ಠರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡಿಸುವಲ್ಲಿ ಒನ್ಸ್ ಅಗೇನ್ ಕನಕಪುರ ಬಂಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸಿಎಂ ಆಗಬೇಕು ಅನ್ನುವಂತಹ ಕನಸು, ಎರಡು ಪ್ರಬಲ ಸಮುದಾಯದವರ ವಿರೋಧ, ಅದಾಗಿಯೂ ಕೂಡ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಬಟ್ ಎಲ್ಲವನ್ನ ಕೂಡ ಸರಿ ಮಾಡೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಪಕ್ಷಕ್ಕೆ ಲಾಭ ತರೋ ನಿಟ್ಟಿನಲ್ಲಿ ವರಿಷ್ಠರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಏನೇನಾಯ್ತು ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದರಿಂದ ಆಗುವಂತಹ ಲಾಭ ಏನು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಪ್ರತಿ ಮೊದಲಿಂದಲೂ ಕೂಡ ಜಾತಿ ಗಣತಿ ವರದಿಗೆ ಅಂದ್ರೆ ಕಾಂತರಾಜ್ ಅವರು ಕೊಟ್ಟಂತಹ ಅಂಕಿಅಂಶಗಳನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ವರದಿಯ ಬಗ್ಗೆ ಪ್ರಬಲ ಸಮುದಾಯಗಳ ವಿರೋಧ ಇದ್ದೇ ಇತ್ತು. ಒಂದು ಕಡೆ ಅಹಿಂದ ವರ್ಗದ ಸಮುದಾಯದ ಶಾಸಕರು, ಮುಖಂಡಗಳು, ಕಾರ್ಯಕರ್ತರಿಂದ ಇದನ್ನ ಯಥಾವತ್ತು ಜಾರಿ ಮಾಡಬೇಕು ಅನ್ನುವಂತ ಒಂದು ಒತ್ತಡ ಇದ್ರೆ, ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತರಾಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಅದೇ ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ಈ ಮೂರು ಸಮುದಾಯಗಳ ವಿರೋಧ ಮೊದಲಿಂದಲೂ ಕೂಡ ಇದ್ದೇ ಇತ್ತು. ಯಾಕಂತ ಹೇಳಿದ್ರೆ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ಮಠಾಧೀಶರ ಆದಿಯಾಗಿ, ಶಾಸಕರ ಆದಿಯಾಗಿ, ಸಚಿವರ ಆದಿಯಾಗಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ಈ ವರದಿ ಯಥಾವತ್ತು ನಾವು ಅನುಷ್ಠಾನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ದೊಡ್ಡ ಮಟ್ಟದ ರಾಜಕೀಯವಾಗಿ ಹಾನಿ ಆಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಹಲವು ಮಠಾಧೀಶರುಗಳು ಹಾಗೂ ಸಮುದಾಯದ ಸಂಘಟನೆಗಳು ಹಾಗೂ ಸಂಘಗಳು ಬಹಿರಂಗವಾಗಿ ಕಾಂಗ್ರೆಸ್ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಮಾತುಗಳನ್ನು ಕೂಡ ಹೇಳಿದ್ರು. ಹಿಂದೆ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಸುಮಾರು 30ಕ್ಕೂ ಅಧಿಕ ಶಾಸಕರುಗಳು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕಾರಣಕ್ಕೂ ಈ ವರದಿಯನ್ನ ಯಥಾವತ್ತು ಅನುಷ್ಠಾನ ಮಾಡಬಾರದು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಇರುವಂತಹ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರು. ಇಷ್ಟಾದರ ಹೊರತಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಅಹಿಂದ ವರ್ಗದ ಒಂದು ಒತ್ತಡ ಇದ್ದಿದ್ರಿಂದ ಇದನ್ನ ಯಥಾವತ್ತು ಜಾರಿ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಮಾಡಿದ್ರು. ಹೀಗಾಗಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಇದು ಪ್ರತಿ ಬಾರಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗ್ತಲೇ ಇತ್ತು. ಆ ಸಂದರ್ಭದಲ್ಲಿ ಕೇವಲ ಮೌಖಿಕವಾಗಿ ತಮ್ಮ ಅಭಿಪ್ರಾಯವನ್ನ ಕೊಟ್ಟಿದ್ದಷ್ಟೇ ಅಲ್ಲ, ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರಬಲ ಸಮುದಾಯಕ್ಕೆ ಸೇರಿದಂತಹ ಹಲವು ಸಚಿವರುಗಳು ಇದನ್ನ ನಾವು ಮರುಪರಿಶೀಲನೆ ಮಾಡಬೇಕು, ಮತ್ತೊಂದು ಸರ್ವೆ ಮರು ಸರ್ವೆ ಮಾಡಿದ್ರೆ ಮಾತ್ರ ಎಲ್ಲಾ ಸಮಸ್ಯೆಗಳು ಕೂಡ ಏನು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದಾವೋ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಮೌಖಿಕವಾಗಿ ಹೇಳಿದ್ರು. ಸಿದ್ದರಾಮಯ್ಯ ಅವರು ನೀವು ಮೌಖಿಕವಾಗಿ ಹೇಳಿದ್ರೆ ಸಾಕಾಗೋದಿಲ್ಲ, ಲಿಖಿತವಾಗಿ ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಲಿಖಿತವಾಗಿಯೂ ಕೂಡ ಹೇಳಿದ್ರು. ಇಷ್ಟಾದ್ರೂ ಕೂಡ ಮತ್ತೊಂದ್ ಕಡೆ ಅಹಿಂದ ವರ್ಗದ ಸಮುದಾಯದ ಸಚಿವರುಗಳಿಂದ ಯಥಾವತ್ತು ಜಾರಿಗೆ ಪಟ್ಟಣ ಹಿಡಿದ್ರಿಂದ ಕೊನೆಗೆ ಈ ಸಮಸ್ಯೆ
ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಂತು. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಭೇಟಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ನಾವು ಮರುಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಪ್ರಬಲ ಸಮುದಾಯಗಳನ್ನ ವಿರೋಧ ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಯಥಾವತ್ತಾಗಿ ಈ ವರದಿ ಜಾರಿ ಮಾಡಿದ್ದಾದ್ರೆ ಆಗ ಆ ಸಮುದಾಯಗಳು ನಮ್ಮಿಂದ ದೂರ ಆಗ್ಬೋದು. ಹೀಗಾಗಿ ಈಗಿರುವಂತಹ ವರದಿಯ ಅಂಕಿಅಂಶಗಳ ಬಗ್ಗೆನೇ ಆಕ್ಷೇಪ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿರೋದ್ರಿಂದ ಮರು ಸರ್ವೆ ಮಾಡಿದ್ರೆ ತಪ್ಪೇನಿದೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿರುವಂತದ್ದು. ಆದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಹೇಳ್ತಲೇ ಬಂದರು. ಯಾಕಂತ ಹೇಳಿದ್ರೆ ಒಬ್ಬ ಕೇವಲ ಉಪಮುಖ್ಯಮಂತ್ರಿ ಆಗಿ ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಸಂಘಟನೆ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುತ್ತಿದ್ರಿಂದ ಡಿ ಕೆ ಶಿವಕುಮಾರ್ ಅವರು ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಎಷ್ಟು ಲಾಭ ತರುತ್ತೆ, ಎಷ್ಟು ನಷ್ಟ ತರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳನ್ನ ಹಾಕಿತ್ತು. ಮುಂದುವರೆದು ಏನಂತ ಹೇಳಿದ್ರೆ ಕೇವಲ ಇದನ್ನ ತಮ್ಮ ಅಭಿಪ್ರಾಯ ಅಷ್ಟೇ ಹೇಳದೆ ರಾಜ್ಯಾದ್ಯಂತ ಇದರ ಬಗ್ಗೆ ಏನ್ ಚರ್ಚೆ ಆಗ್ತಿದೆ, ಒಂದು ವೇಳೆ ಯಥಾವತ್ತು ಜಾರಿ ಮಾಡಿ ನಾವು ಮುಂದೆ ಹೋಗದೆ ಆಗಿದ್ರೆ ರಾಜಕೀಯವಾಗಿ ಏನೆಲ್ಲ ಅನಾಹುತಗಳನ್ನ ನಾವು ಎದುರಿಸಬೇಕಾಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಸವಿವರವಾಗಿ ಕೊಟ್ಟಿರುವಂತದ್ದು. ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಈ ಒಂದು ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆದುಕೊಂಡು ಈ ಜಾತಿಗಣತಿ ವಿಚಾರದಲ್ಲಿ ಮರು ಸರ್ವೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಬಹುತೇಕ ಮರು ಸರ್ವೆ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಅನುಮತಿ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ನಿನ್ನೆ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದ್ರೆ ಎಲ್ಲದರ ಹಿಂದೆ ಇರೋದು ಯಾರು ಅಂತ ಹೇಳಿದಾಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಇಷ್ಟು ದಿನಗಳ ಕಾಲ ಕೇವಲ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಅಂತ ಅಷ್ಟೇ ಗುರುತಿಸ್ಕೊಳ್ತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಅವರ ಸಾಮ್ರಾಜ್ಯ ವಿಸ್ತರಣೆ ಆಗೋದಕ್ಕೂ ಕೂಡ, ರಾಜಕೀಯ ಸಾಮ್ರಾಜ್ಯ ವಿಸ್ತರಣೆ ಆಗೋಕ್ಕೂ ಕೂಡ ಕಾರಣ ಆಗ್ಬೋದು. ಒಕ್ಕಲಿಗರು ಅಷ್ಟೇ ಅಲ್ಲ, ಲಿಂಗಾಯತರು ಕೂಡ, ನಮ್ಮ ಲಿಂಗಾಯತ ಸಮುದಾಯವು ಕೂಡ ನಮ್ಮ ಪರವಾಗಿ ಹೈಕಮಾಂಡ್ ಮುಂದೆ ಈ ವಾದವನ್ನ ಇಟ್ಟರು. ಡಿ ಕೆ ಶಿವಕುಮಾರ್ ಇದ್ದಿದ್ರಿಂದ ಇದೆಲ್ಲವೂ ಕೂಡ ಆಯ್ತು ಅನ್ನುವಂತ ಒಂದು ರೀತಿಯಲ್ಲಿ ಅಭಿಪ್ರಾಯ ಮೂಡಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಏನು ಬಯಸ್ತಾ ಇದಾರೋ, ಏನು ಅಂದ್ಕೊಳ್ತಾ ಇದಾರೋ, ಅವರ ಕನಸು ಏನಿದೆಯೋ ಆ ಕನಸು ನನಸಾಗೋದಕ್ಕೆ ಇದು ಒಂದು ರೀತಿ ಪಾಸಿಟಿವ್ ಹೆಜ್ಜೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಇದು ಪಾಯಿಂಟ್. ಬರೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆನ್ನಿಗೆ ನಿಂತ್ಕೊಳ್ಳಲ್ಲ, ಬದಲಾಗಿ ಈಗ ಲಿಂಗಾಯತ ಸಮುದಾಯ ಕೂಡ ಅತಿ ದೊಡ್ಡ ಶಕ್ತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಮುಂದೊಂದು ದಿನ ಅವರು ಸಿಎಂ ಆಗೋದಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರ